ಹಾಯ್ ಫ್ರೆಂಡ್ಸ್, ನೋಡಿ ಚೂಡಿದಾರ್ ಟಾಪ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಬಟ್ಟೆ ಈ ಥರ 2 ಲೇಯರ್ ಹಾಕ್ಕೊಳ್ಬೇಕು. ಈಗ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನಮ್ಗೆ ಎಷ್ಟು ಬೇಕೋ ನಮ್ಗೆ ಲೆಂತ್ ನೋಡ್ಕೊಂಡು ಉದ್ದ ಅಷ್ಟು ಇಟ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಉದ್ದ ಜಾಸ್ತಿ ಬೇಕು, 46ವರೆ ಇಡ್ತಾ ಇದ್ದೀನಿ. ಮತ್ತು ನೋಡಿ, ನೆಕ್ಕು 6ಕ್ಕೆ ಇಡ್ತಾ ಇದ್ದೀನಿ. ಶೋಲ್ಡರು ನೆಕ್ಕು 2 ಸೇರಿ ನೆಕ್ಗೆ 3 ಇಂಚು. ಆರ್ಮಲ್ಲು 6ಕ್ಕೆ ಇಡ್ತಾ ಇದ್ದೀನಿ. ಇಷ್ಟು ಬೇಕಾಗುತ್ತೆ. ನೋಡಿ, ಇಲ್ಲಿ ಮೇಲೆ ನಾವು ಎಷ್ಟು ಶೋಲ್ಡರ್ ತಗೊಂಡಿರ್ತೀವೋ ಕೆಳಗಡೆನೂ ಅಷ್ಟೇ ತಗೊಳ್ಬೇಕು. ನೋಡಿ, 6ಕ್ಕೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಒಂದು ಬಾಕ್ಸ್ ಥರ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ನೋಡಿ, ಸೆಂಟ್ರಲ್ಲಿ ಈ ಥರ ಒಂದು ಗೆರೆ ಎಳ್ಕೊಂಡು 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ಅರ್ಧ ಇಂಚಿಗೆ ಫ್ರಂಟ್ಗೆ. ನಾನು ಫ್ರಂಟಲ್ಲಿ ಡೀಪು 6ವರೆಗೆ ಇಡ್ತಾ ಇದ್ದೀನಿ. ಎಷ್ಟು ಬೇಕಾದರೂ ಇಟ್ಕೊಳ್ಬೋದು, 6, 5ವರೆ ಎಷ್ಟು ಬೇಕಾದರೂ. ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೆ 6ವರೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ರೌಂಡ್ ಶೇಪೇ ತೆಗಿತಾ ಇದ್ದೀನಿ ನಾನು. ಯಾವ ಡಿಸೈನ್ ಬೇಕಾದರೂ ಇಟ್ಕೊಳ್ಬೋದು. ನೋಡಿ, ಚೆಸ್ಟ್ ಲೂಸು 9.25 ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನು 6 ಇಟ್ಟಿದ್ದೀವಿ ನಾವು, ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. 3ಕ್ಕೆ ಮಾಡ್ಕೊಂಡು ಈ ಥರ ಒಂದು ಶೇಪ್ ತಗೊಳ್ಬೇಕು. ಸ್ಕೇಲ್ ಇದ್ದರೆ ಸ್ಕೇಲಲ್ಲೇ ತಗೊಳ್ಬೋದು. ನೋಡಿ, ಇಲ್ಲಿ ಅರ್ಧ ಇಂಚಿಗೆ ಒಂದು ಈ ಥರ ಶೋಲ್ಡರ್ ಹತ್ರ ಒಂಚೂರು ತೆಗೆದ್ರೆ ನಿಮ್ಗೇನಾದರೂ ಸ್ವಲ್ಪ ಲೂಸು ಆ ಥರ ಬಂದರೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಮೇಲಿಂದ 14ಕ್ಕೆ ಒಂದು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು, ಚೆಸ್ಟ್ ಪಾಯಿಂಟ್ಗೆ ಅದು. ಮತ್ತು 20ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಚೆಸ್ಟ್ದು 7ವರೆಗೆ ಮಿಡಲ್ಲು, ಮತ್ತು ಇದು 10ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಒಂದು ಗೆರೆ ಎಳ್ಕೊಳ್ಬೇಕು ಈ ಥರ. ನೋಡಿ, ಇಲ್ಲಿ ಕೆಳಗಡೆ 11ವರೆಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಸ್ಕೇಲಲ್ಲಿ ನೀಟಾಗಿ ನಾವೇನು ಮಾರ್ಕ್ ಮಾಡಿರ್ತೀವಿ ನೀಟಾಗಿ ಅದನ್ನ ಜಾಯಿಂಟ್ ಮಾಡ್ಕೊಂಡು ಬರಬೇಕು. ನೋಡಿ ಫ್ರೆಂಡ್ಸ್, ಈಸಿಯಾಗಿ ಅರ್ಥ ಆಗುತ್ತೆ. ಯಾರು ಬೇಕಾದರೂ ಹೊಸ್ದಾಗಿ ಕಲಿಯೋರು ಆರಾಮ್ಸೆ ನೀವು ಡ್ರೆಸ್ ಎಲ್ಲ ಕಟ್ಟಿಂಗು ಸ್ಟಿಚಿಂಗ್ ಮಾಡ್ಬೋದು. ನೋಡಿ, ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಜಾಯಿಂಟ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಈಗ ಎಕ್ಸ್ಟ್ರಾ 2 ಮಾರ್ಜಿನ್ಗೆ 2 ಇಂಚಷ್ಟು ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. 1.5 ಆದರೂ ಬಿಡ್ಬೋದು. ನಿಮಗೆ ಬಟ್ಟೆ ಸ್ವಲ್ಪ ಜಾಸ್ತಿ ಇರಬೇಕು ಅಂದರೆ 2 ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಮೇಲೆ ಮಾತ್ರ 2 ಹತ್ರ 2ಕ್ಕೆ ಈ ಥರ 2 ಇಂಚ್ ಬಿಡಬೇಕು. ನೋಡಿ, ಇಲ್ಲಿ ಕೊನೆಯಲ್ಲಿ 1 ಇಂಚ್ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ಈ ಥರ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಫೋಲ್ಡ್ ಮಾಡಿ ಮಡಚ್ತೀವಲ್ವ, ಅದಕ್ಕೆ 1 ಇಂಚ್ ಆದರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಒಂದು ಅರ್ಧ ಇಂಚಷ್ಟು ಈ ಥರ ಕ್ರಾಸಾಗೆ ಒಂದು ಗೆರೆ ಎಳ್ಕೊಂಡು ಕಟ್ ಮಾಡಿ ತೆಗೆದ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದೇನಿದೆ ಇದು 1/2 ಇಂಚ್ ತೆಗಿಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಅಳತೆ ಏನಿದೆಯೋ ಕರೆಕ್ಟಾಗಿ ಅಳತೆ ಇಟ್ಕೊಂಡ್ರೆ ನಮ್ಗೆ ಫಿಟ್ಟಿಂಗ್ ಅನ್ನೋದು ತುಂಬಾ ಕರೆಕ್ಟಾಗಿ ಬರುತ್ತೆ. ನೋಡಿ, ಕರೆಕ್ಟಾಗಿ ಏನಿದೆ ಅಲ್ಲಿ ಕಟ್ ಮಾಡಿಕೊಂಡು ಬಟ್ಟೆಯನ್ನು ವೇಸ್ಟ್ ಮಾಡ್ಕೊಳ್ಬೇಡಿ.
ನೋಡ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡ್ರೆ ನಮಗೇನಾದರೂ ಉದ್ದ ತೋಳು ಆ ಥರ ಎಲ್ಲ ಬೇಕಾದಾಗ ಬಟ್ಟೆ ಎಲ್ಲ ವೇಸ್ಟ್ ಮಾಡಬಾರ್ದು. ನೋಡಿ ಆಗಿದೆ ಈಗ. ನೋಡಿ ಇಲ್ಲೊಂದು ನಾಚ್ ಹಾಕೊಳ್ತಾ ಇದ್ದೀನಿ. ನೋಡಿ 2 ಲೇಯರ್ ಮಾತ್ರ ತೆಗೆದು ಫ್ರಂಟ್ದು ನೋಡಿ 1/2 ಇಂಚಷ್ಟು ಈ ಥರ ಒಂದು ಶೇಪ್ ತೆಗಿಬೇಕು. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು, ಮತ್ತು ಇಲ್ಲೊಂದು ನಾಚ್ ಹಾಕ್ಕೊಂಡ್ರೆ ನಮ್ಗೆ ನೀಟಾಗಿ ಸ್ಟಿಚ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗಲ್ಲ. ನೋಡಿ ಫ್ರಂಟಲ್ಲಿ ನಾನು ರೌಂಡ್ ಶೇಪೇ ತೆಗಿತಾ ಇದ್ದೀನಿ. ಫ್ರಂಟ್ ನೆಕ್ಕು ಫ್ರಂಟು ಬೇಕು ಎರಡು ಒಟ್ಟಿಗೆ ಒಂದೇ ಅಳತೆನಲ್ಲೇ ತೆಗಿತಾ ಇದ್ದೀನಿ. ನೋಡಿ ಇಲ್ಲೊಂದು 1/4 ಇಂಚಷ್ಟು ಈ ಥರ ತೆಗೆದ್ರೆ ಸ್ವಲ್ಪ ಒಬ್ರಿಗೆ ಲೂಸ್ ಇರುತ್ತೆ, ಅವ್ರಿಗೆ ಆಗ ಅಡ್ಜಸ್ಟ್ ಆಗುತ್ತೆ. ನೋಡಿ ಈಗ ತೋಳು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಬಟ್ಟೆ 2 ಲೇಯರ್ ಈ ಥರ ಮಡಚಿ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ 1/4 ಇಂಚಷ್ಟು ಈ ಥರ ಒಂದು ಗೆರೆ ಹಾಕ್ಕೊಂಡು ಬಟ್ಟೆ ಸಮ್ಮಕ್ಕೆ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಉದ್ದ 10ವರೆ ಇಡ್ತಾ ಇದ್ದೀನಿ. 1 ಇಂಚು ಮಾರ್ಜಿನ್ಗೆ 11ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಂಡು ಡೌನ್ 3ವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು. ನೋಡಿ ಆರ್ಮಲ್ಲು ನಾನು 7.25ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಜಿನ್ಗೆ 2 ಇಂಚಿದೆ. ನೋಡಿ ತೋಳಿನ ಲೂಸು ನಾನಿಲ್ಲಿ 5ಕ್ಕೆ ಇಡ್ತಾ ಇದ್ದೀನಿ. ಮಾರ್ಜಿನ್ಗೆ 2 ಇಂಚು. ಈಗ ಒಂದು ಗೆರೆ ಹೇಳ್ಕೊಳ್ಬೇಕು. ನೋಡಿ ಇಲ್ಲಿ ಮಾರ್ಜಿನ್ದು ಅಷ್ಟೇ 2 ಇಂಚ್ಗೆ ಈ ಥರ ಒಂದು ಗೆರೆ ಹೇಳ್ಕೊಂಡು ಈಗ ನೋಡಿ 1ವರೆಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಈಗ ಒಂದು ಶೇಪ್ ತಗೊಳ್ಬೇಕು. ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು. ನೋಡಿ ಕರೆಕ್ಟಾಗಿ ಬರುತ್ತೆ, ಏನೋ ರಿಂಕಲ್ಸ್ ಏನು ಬರಲ್ಲ. ನೋಡಿ ಈ ಥರ 1/2 ಇಂಚಿಗೆ ಒಂದು ಶೇಪ್ ತಗೊಂಡ್ರೆ ನೀಟಾಗಿ ಬರುತ್ತೆ. ಈಗ ಕಟ್ ಮಾಡಿ ತೆಗಿಬೇಕು. ನೋಡಿ ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ನೋಡಿ 2 ಲೇಯರ್ ಮೇಲೆ 2 ಲೇಯರ್ ಮಾತ್ರ ತಗೊಂಡು ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ಫ್ರಂಟ್ಗೆ. ನೋಡಿ ಇದೇ ಥರನೇ ಬರಬೇಕು ಅದು ಬಟ್ಟೆ ನಾವು ಕಟ್ ಮಾಡಿದಾಗ ಶೇಪು. ನೋಡಿ ಈಗ ರೆಡಿ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.